ನಮಸ್ಕಾರ ಸ್ನೇಹಿತರೆ. ನನ್ನ ಮಗಳಿಗೆ ಸುಮಾರು ಒಂದು 6 ವರ್ಷ 7 ವರ್ಷ ಇತ್ತು ಅನ್ಸುತ್ತೆ. ಒಂದಿನ ಡಿಸೈಡ್ ಮಾಡಿದೆ, ನನ್ನ ಮಗುಗೆ ಸತ್ಯದ ಇಂಪಾರ್ಟೆನ್ಸ್ ಅನ್ನ ಹೇಳಬೇಕು. ಅಂದ್ರೆ ಈ ಮಗು ಯಾವಾಗಲೂ ಸತ್ಯನೇ ಮಾತಾಡೋಂಗೆ ಮಾಡಬೇಕು ಅಂತ. ಸರಿ, ನನಗೆ ಗೊತ್ತಿರೋ ಸತ್ಯ ಹರಿಶ್ಚಂದ್ರನ್ ಕತೆ, ಮಹಾತ್ಮ ಗಾಂಧೀಜಿಯವರು ಸತ್ಯದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋ ಕತೆ, ಆಮೇಲೆ ಧರ್ಮರಾಜನ್ ಕತೆ, ಹೀಗೆ ನನಗೆ ಏನೇನು ಕತೆಗಳು ಗೊತ್ತಿತ್ತೋ ಎಲ್ಲ ಚೆನ್ನಾಗಿ ಹೇಳಿದೆ ಆ ಮಗುಗೆ ಅರ್ಥ ಆಗೋ ಭಾಷೆನಲ್ಲಿ. ನನ್ನ ಪ್ರಕಾರ ಮಗುಗೆ ಅರ್ಥ ಆಗೋಯ್ತು ಸತ್ಯದ ಇಂಪಾರ್ಟೆನ್ಸ್ ಎಲ್ಲ. ಮಧ್ಯೆ ಪ್ರಶ್ನೆ ಕೇಳ್ತಾ ಇದ್ದೆ, ಅರ್ಥ ಆಯ್ತಾ ನಿಂಗೆ? ಏನ್ ಹೇಳ್ಬೇಕು ಹೇಳು? ಯಾವಾಗ್ಲೂ ನಾವು ಸತ್ಯ ಹೇಳ್ಬೇಕಪ್ಪ. ವೆರಿ ಗುಡ್, ಸುಳ್ಳು ಹೇಳ್ಬಾರ್ದು, ಸತ್ಯನೇ ಹೇಳ್ಬೇಕು. ಅರ್ಥ ಆಯ್ತಾ? ಫುಲ್ ಎಕ್ಸ್ಪ್ಲೇನ್ ಮಾಡಿದೆ. ನನಗೆ ಖುಷಿ ಆಗೋಯ್ತು, ನನ್ನ ಮಗಳು ಇನ್ಮೇಲೆ ಬರೀ ಸತ್ಯನೇ ಹೇಳ್ತಾಳೆ ಅಂತ. ಅಷ್ಟಕ್ಕೆ ಸರಿಯಾಗಿ ಒಂದು ಫೋನ್ ಬಂದ್ಬಿಡುತ್ತೆ ನನಗೆ. ಆ ಫೋನ್ ನಂಬರ್ ನೋಡ್ತೀನಿ, ನನಗೆ ಗೊತ್ತಿದೆ ಆ ಫೋನ್ ತಗೊಂಡ್ರೆ ಸುಮಾರು ಒಂದು 3/4 ಗಂಟೆ ಮಾತಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಬೇಗ ಮುಗಿಯೋ ಅಂತ ಕತೆ ಅಲ್ಲ ಅದು. ನನಗೆ ಅಷ್ಟು ವ್ಯವಧಾನ ಸಹನೆ ಇರಲಿಲ್ಲ. ನಾನೇನು ಮಾಡಿದೆ, ಮಗಳೆದುರುಗಡೆ ಕೂತಿದ್ನಲ್ಲ, ತಕ್ಷಣ ನನ್ನ ಹೆಂಡತಿಗೆ ಹೇಳಿದೆ, ನೋಡು ಈ ಫೋನ್ ಬಂದಿದೆ, ಅವ್ರಿಗೆ ಹೇಳ್ಬಿಡು ಇವ್ರು ಮನೇಲಿಲ್ಲ, ಫೋನ್ ಬಿಟ್ಬಿಟ್ಟು ಹೋಗಿದ್ದಾರೆ, ಆಮೇಲೆ ಬಂದ್ಮೇಲೆ ಮಾಡಿಸ್ತೀನಿ ಅಂತ ಹೇಳ್ಬಿಡು. ಸರಿ ಪಾಪ ನಮ್ಮ ಮನೆಯವರು ಅದು ತಗೊಂಡ್ರು, ಹೇಳಿದ್ರು ಇಲ್ಲ ಸರ್ ಅವ್ರ ಮನೇಲಿಲ್ಲ, ಬಂದ್ಮೇಲೆ ಮಾಡ್ತಾರೆ ಬಿಡಿ ಅಂತ ಇಟ್ಬಿಟ್ರು. ಹಾಗೆ 2 ಸೆಕೆಂಡ್ ಇನ್ನೊಂದು ಫೋನ್ ಬಂತು. ಬಂದ ತಕ್ಷಣ ನನ್ನ ಎದುರುಗಡೆ ಕೂತಿದ್ಲಲ್ಲ ಮಗಳು, ತಕ್ಷಣ ಕೇಳಿಲ್ಲ, ಅಪ್ಪ ನಿನ್ ಮನೇಲಿಲ್ಲ ಅಂತ ಹೇಳ್ಬಿಡ್ಲಾ? ನಿಮ್ಗೂ ಈ ತರ ಅನುಭವ ಆಗಿರ್ಬೋದಲ್ಲ. ಅಂದ್ರೆ ನಾನು ಆ 20 ನಿಮಿಷ ಸತ್ಯದ ಬಗ್ಗೆ ಎಲ್ಲ ಹೇಳಿದ್ನಲ್ಲ ಸ್ನೇಹಿತರೆ, ಅದೆಲ್ಲ ಅಷ್ಟೇ ನೀರಿನಲ್ಲಿ ಹೋಮ ಮಾಡೋದು ಅಂತಾರಲ್ಲ, ಹಂಗೆ ಹೊಟ್ಟೋಯ್ತು. ನಾನು ಒಂದೇ ಒಂದು ಕೆಲಸ ಮಾಡಿದ್ದು, ಆ ಕೆಲಸ ಮಗುವಿನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡ್ತು ಅಲ್ವಾ? ಆ ಸತ್ಯದ ಇಂಪಾರ್ಟೆನ್ಸ್ ಹೊಟ್ಟೋಯ್ತು. ನಾ ಹೇಳಿದ ಒಂದು ಸುಳ್ಳು ಮಗುವಿನ ಮನಸ್ಸಿನಲ್ಲಿ ಉಳ್ಕೋತು. ಮಗು ಅದನ್ನು ಫಾಲೋ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತು. ಮಕ್ಕಳಿಗೆ ಮೌಲ್ಯವನ್ನ ಕಲಿಸಬೇಕು ಅಂದ್ರೆ ಇಷ್ಟೇ ಸ್ನೇಹಿತರೆ. ನಮ್ಮ ಮಕ್ಕಳು ನಾವು ಹೇಳಿದ್ದನ್ನ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನಾವು ಏನ್ ಮಾಡ್ತೀವೋ ಅದನ್ನ ಮಾಡ್ತಾರೆ, ಅದನ್ನ ಅನುಸರಿಸ್ತಾರೆ, ಅದನ್ನ ಅನುಕರಿಸ್ತಾರೆ. ಆದ್ರಿಂದ ಮಕ್ಕಳಿಗೆ ಮೌಲ್ಯಗಳನ್ನು ನಾವು ಕಲಿಸ್ಬೇಕು ಅಂತಂದ್ರೆ ಸಾಧ್ಯ ಆದಷ್ಟು ಮಕ್ಕಳ ಎದುರುಗಡೆ ಅಟ್ಲೀಸ್ಟ್ ನಾವು ಆ ಮಕ್ಕಳಿಗೆ ಬೇಕಾಗಿರುವ ಮೌಲ್ಯಗಳನ್ನು ಪಾಲಿಸೋಣ. ಯಾವಾಗ್ಲೂ ಎಷ್ಟೇ ಕಷ್ಟ ಇದ್ರೂ ಸಂತೋಷವಾಗಿರ್ತೀವಿ ಅಂತ ಮಕ್ಕಳಿಗೆ ಕಲಿಸ್ಬೇಕು ಅಂತಂದ್ರೆ ನಾವು ಮಗು ಎದುರುಗಡೆ ಸಂತೋಷವಾಗಿ ಇರೋಣ. ಸತ್ಯನೇ ಹೇಳ್ತೀವಿ ಅಂತಂದ್ರೆ ಮಗು ಎದುರುಗಡೆ ಇದ್ದಾಗ ಯಾವಾಗ್ಲೂ ಹೇಳಬೇಕು, ಆದರೆ ಅಟ್ಲೀಸ್ಟ್ ಮಗು ಎದುರುಗಡೆ ಇದ್ದಾಗ ಯಾವಾಗ್ಲೂ ಸತ್ಯನೇ ಹೇಳೋಣ. ನಾವು ಸರಳವಾಗಿರ್ಬೇಕು. ಸರಳತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾವು ಸರಳವಾಗಿ ಇರೋಣ. ಹೀಗೆ ನಾವು ಏನು ಹೇಳಬೇಕು ಅಂತ ಇದ್ದೀವಿ ಅದನ್ನ ನಾವು ಮಾಡ್ತಾ ಇದ್ರೆ ಅಷ್ಟೇ ಮಕ್ಕಳು ಕಲಿತಾರೆ, ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾರೆ. ಮೌಲ್ಯಗಳನ್ನು ಪಾಠ ಮಾಡಿ ಕಲಿಸಕ್ ಸಾಧ್ಯ ಇಲ್ಲ. ಆದರೆ ಮೌಲ್ಯಗಳನ್ನ ನಾವು ಅನುಸರಿಸ್ತಾ ಇದ್ದಾಗ ಅದನ್ನ ನೋಡಿ ನಮ್ಮ ಮಕ್ಕಳು ಅದನ್ನು ಅನುಕರಿಸಿ ಮೌಲ್ಯಗಳನ್ನು ತಮ್ಮಷ್ಟಕ್ಕೆ ತಾವೇ ಅಳವಡಿಸ್ಕೊಳ್ತಾರೆ ಅಲ್ವಾ ಸ್ನೇಹಿತರೆ? ಆದ್ರಿಂದ ಸಾಧ್ಯ ಆದಷ್ಟು ನಮ್ಮ ಮಕ್ಕಳ ಎದುರುಗಡೆ ನಾವು ಸರಿಯಾದ ಮೌಲ್ಯಗಳನ್ನು ಅನುಸರಿಸೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.